ಸರ್ ಮೇಡಮ್, ಈಗ ಬಿಲ್ಡಿಂಗ್ ನೀವು ಸ್ಟಾರ್ಟ್ ಮಾಡಿದ್ವಿ, ಒಂದು ಆಲ್ಮೋಸ್ಟ್ 1 ಇಯರ್ ಮುಂಚೆ ಸ್ಟಾರ್ಟ್ ಆಯಿತು. ಸೊ ಅದ್ರ ಬಗ್ಗೆ ನಿಮಗೆ ಹೆಂಗೆ ಅನಿಸ್ತು? ಯಾವ ಥರ ವರ್ಕ್ ಸ್ಯಾಟಿಸ್ಫೈ ಆಯ್ತಾ ಇಲ್ವಾ? ಆಮೇಲೆ ಕ್ವಾಲಿಟಿ ವೈಸು ಏನಂತ ನಿಮ್ದೊಂದು ಸ್ವಲ್ಪ ವ್ಯೂಸ್ ನಮ್ಗೆ ಕೊಟ್ಟರೆ ನಮಗಿನ್ನ ಫ್ಯೂಚರ್ ಇನ್ನೂ ಹೆಲ್ಪ್ ಆಗುತ್ತೆ. ವರ್ಕ್ ನನಗೆಲ್ಲ ಇಷ್ಟ ಆಯಿತು ಮಾಡಿದ್ದು. ನಾನು ಕೇಳಿದ ಪ್ರಕಾರನೇ ಪ್ಲ್ಯಾನ್ ಬಂದಿದೆ, ಏನು ಚೇಂಜಸ್ ಇಲ್ಲ. ಲೈಕ್ ನಾನು ಹೇಗೆ ಎಲ್ಲಿ ದೇವ್ರ ಮನೆ ಬರಬೇಕು ವಾಸ್ತು ಪ್ರಕಾರನೇ ಎಲ್ಲ ಆಲ್ಮೋಸ್ಟ್ ಎಲ್ಲ ವಾಲ್ಸು ಹಾಗೆ ಬಂದಿದೆ. ಇಲ್ಲಿ ಹಾಫ್ ವಾಲ್ಸ್ ಆ ಥರ ಎಲ್ಲ ಏನು ಪ್ರಾಬ್ಲಮ್ ಬರಲಿಲ್ಲ, ಚೆನ್ನಾಗಿ ಬಂದಿದೆ. ಓವರ್ ಆಲ್ ಕನ್ಸ್ಟ್ರಕ್ಷನ್ ಸ್ಯಾಟಿಸ್ಫೈಡ್. ಪೋರ್ಷನ್ ಬದಲು ನಮ್ಮ ಸಿದ್ದು ಅವರು ಮಾತಾಡ್ತಾರೆ, ಅವ್ರದ್ದು ಏನಾರು ಕರೀಸಿದ್ರೆ ನೀವು ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಏನಿಲ್ಲ ಮೇಡಮ್, ಯಾಕಂದರೆ ಕನ್ಸ್ಟ್ರಕ್ಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ಲ ನಾವು ಮೇನ್ಲಿ ನಮ್ಮಲ್ಲಿ ಇಂಟೀರಿಯರ್ ಪಾರ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಯಾಕಂದರೆ ನಾರ್ಮಲಿ ಕನ್ಸ್ಟ್ರಕ್ಷನ್ ನಾವಾದರೂ ಮಾಡ್ಕೋಬೋದು, ಅಥವಾ ನಾವು ನಾರ್ಮಲಿ ನಮ್ಮ ಪ್ರಕಾರ ನಾವು ಪ್ಲ್ಯಾನ್ ಮಾಡ್ಕೋಬೋದು, ನಾರ್ಮಲ್ ಮಾಡ್ಬೋದು. ಇಂಟೀರಿಯರ್ ಪಾರ್ಟ್ ಹೆಂಗಾಗುತ್ತೆ ಅಂದರೆ ವಿ ಹ್ಯಾವ್ ಟು ಕೊಲಾಬ್ರೇಟ್ ಎವ್ರಿಥಿಂಗ್ ಆ್ಯಂಡ್ ವಿ ಹ್ಯಾವ್ ಟು ಮ್ಯಾಚ್ ಎವ್ರಿಥಿಂಗ್. ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಹೆಂಗೆ ಅನ್ನಿಸ್ಕೊಂಡು ಲೈಕ್ ಡಿಸೈನ್ಸ್ ಪ್ಯಾಟರ್ನ್ ಬಂದಾಗ ನೀವು ನಮ್ಮಲ್ಲಿ ಆಫೀಸ್ ಬಂದಿದ್ರಿ, ಸಂಗಮೇಶ್ ಸರ್ ಬಂದಿದ್ರು, ನಾವು ಕೊಡ್ತೀವಿ ಎಲ್ಲ ಸಮ್ ಡಿಸೈನ್ ಪ್ಯಾಟರ್ನ್ ಮಾಡ್ತೀವಿ. ಒಂದು 2-3 ಚೇಂಜ್ ಆದವು ಸ್ಟಾರ್ಟಿಂಗ್. ಚೇಂಜ್ ಆಯಿತು. ಯಾಕಂದರೆ ಒನ್ ಟೈಮ್ ಮಾಡಿದಾಗ ನಮ್ಮ ಟೆಸ್ಟ್ ಬೇರೆ ಇರುತ್ತೆ, ನಿಮ್ಮ ಟೆಸ್ಟ್ ಬೇರೆ ಇರುತ್ತೆ, ಅಗೇನ್ ಸರ್ ಟೆಸ್ಟ್ ಬೇರೆ ಇರುತ್ತೆ. ದ ಪರ್ಸನ್ ವಿಲ್ ಚೇಂಜ್ ಆಗುತ್ತೆ ಅವಾಗ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ನಮ್ಮ ಆಫೀಸ್ ಫೀಲ್ ಲೈಕ್ ನಮ್ಮ ಸ್ಟಾಫ್ ಯಾವ ಥರ ನಿಮ್ಗೆ ಕೋಆರ್ಡಿನೇಟ್ ಮಾಡಿದ್ರು? ಹೌ ಯು ಫೀಲ್ ಅಬೌಟ್ ದ ಡಿಸೈನ್? ಹೌ ಕೋಆರ್ಡಿನೇಟ್ ವಿಲ್ ಬಿ? ಫಸ್ಟ್ ನಾನು ಮೀಟ್ ಆದಾಗ ಅವ್ರು ಕೇಳಿದ್ ನಮ್ದು ಫಸ್ಟ್ ನಿಮ್ ರಿಕ್ವೈರ್ಮೆಂಟ್ ಏನು ಅಂತ ಹೇಳಿ, ನಿಮ್ಗೆ ನಿಮ್ಮ ಐಡಿಯಾಸ್ ಯಾವ ರೀತಿಯಾಗಿದೆ. ನಾನೇನ್ ಮಾಡಿದೆ, ಫಸ್ಟ್ ಕೆಲವೊಂದಷ್ಟು ಪಿಕ್ಚರ್ಸ್ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಅದ್ ತಗೊಂಡ್ ಹೋಗಿ ನಂಗೆ ಎಕ್ಸಾಕ್ಟ್ ಇದೇ ರೀತಿಯಾಗಿ ಬೇಕು ಅಂತ ಕೇಳಿದ್ದೆ ಇಂಟೀರಿಯರ್ ಅವ್ರ ಹತ್ರ. ಅವ್ರು ಅದೇ ರೀತಿ ಮಾಡಿ ಕೊಟ್ಟಿದ್ದಾರೆ. ಈಗ ನೀವೇನ್ ಮಾಡಿದೀರ ಡಿಸೈನ್ ನನ್ಗೆ ಹೇಗೆ ಬೇಕು ಹಾಗೆ ಮಾಡಿದ್ರು. ಮತ್ತೆ ನಾನು ಚೂಸ್ ಮಾಡಿದ್ದು ಕಲರ್ ಥೀಮ್ ಬಿಟ್ಟು ಹೊರಗೆ ಹೋಗಿಲ್ಲ. ಸೊ ವಾಟ್ ಎವರ್ ವುಡ್, ಬೀಚ್, ಗ್ರೇ, ಇದೇ ಥೀಮಲ್ಲಿ ಓವರ್ ಆಲ್ ಕಂಪ್ಲೀಟ್ ಹೌಸ್ ಅದೇ ಥೀಮ್ ಅಲ್ಲೇ ಬಂದಿದೆ. ಸೊ 2-3 ಚೇಂಜಸ್ ಮಾಡಿದ್ವಿ. ಲೈಕ್ ರೂಮ್ಸ್ ಹೀಗೆ ಬೇಕು, ಎಕ್ಸಾಕ್ಟ್ ಮೆಷರ್ಮೆಂಟ್ ಹಾಗೆ ಬಂದಿದೆ ಮನೆ. ಮತ್ತೆ ಕಲರ್ ವೈಸ್ ಏನ್ ಮಟೀರಿಯಲ್ ಹೇಳಿದ್ರು, ಮಟೀರಿಯಲ್ ಕೂಡ ವಿ ಹ್ಯಾವ್ ಗಾಟ್ ದ ಸೇಮ್ ಮಟೀರಿಯಲ್. ಚೇಂಜಸ್ ಎಲ್ಲೂ ಆಗಿಲ್ಲ, ಆಲ್ಮೋಸ್ಟ್ ಎಲ್ಲ ಸಿಕ್ಕಿದೆ, ಎಲ್ಲ ಕಂಪ್ಲೀಟ್ಲಿ ಮ್ಯಾಚ್ ಆಗಿದೆ. ಓಕೆ, ಆಲ್ಮೋಸ್ಟ್ ನಾವೇನ್ ಡಿಸೈನ್ ಕೊಟ್ಟಿದ್ವಿ ಮತ್ತೆ ನಮ್ಗೆ ಥೀಮ್ ಔಟ್ ಆಫ್ ದ ಥೀಮ್ ಹೋಗ್ಲಿಲ್ಲ. ಓಕೆ ಓಕೆ. ಕೆಲವೊಮ್ಮೆ ಏನಾಗುತ್ತೆ, ಮನೆ ಅಂದ್ರೆ ಫುಲ್ ತುಂಬಾ ಕಲರ್ಫುಲ್ ಎಲ್ಲ ಸೇರಿಸ್ಬಿಟ್ಟು ಇಲ್ದೇ ಇರೋ ಕಲರ್ಸ್ ಎಲ್ಲ ತೆಗೆದ್ಬಿಟ್ಟು ರೈನ್ಬೋ ಆಗ್ಬಿಟ್ಟಿರುತ್ತೆ. ಬಟ್ ಆ ರೀತಿ ಆಗಿಲ್ಲ. ಸೊ ಪರ್ಟಿಕ್ಯುಲರ್ಲಿ ವೆರಿ ಫ್ಯೂ ಕಲರ್ಸ್ ಹೇಳುವಾಗ ಅದೇ ಕಲರ್ ಅಲ್ಲೇ ಬಂದಿದೆ. ಎಸ್ ಮ್ಯಾಮ್. ಅಂದ್ರೆ ಓವರ್ ಆಲ್ ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಯಾವ? ಇದೆ like 1 to 5 rating ಅಂದ್ರೆ how much you are going to rate? Of course I'm going to give 5 rating. Oh, thank you because ma'am. I'm completely satisfied. ಮಾಡೋದೇನು ಡ್ರಾಯಿಂಗ್ ಕೊಡ್ತಾರೆ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾರ್ಮಲಿ ಕೊಡ್ಬೋದು, ಡಿಸೈನ್ ಅಗೇನ್ ಸೈಜ್ ಮ್ಯಾಚ್ ಆಗ್ಬೇಕು. ಅದಾಗ ಲುಕ್ ಬರುತ್ತೆ. ನಾರ್ಮಲ್ ನಾವು ಜಸ್ಟ್ ತಿಳಿ ಕೊಟ್ರೆ ಕಾರ್ಪೆಂಟ್ರಿ ಹೆಂಗ್ ಬರುತ್ತೆ ಹಂಗ್ ಮಾಡ್ಬಿಡ್ತಾನ ಅವ್ರು ಮಾಡ್ತಾರೆ. ನಾವು ಅಕಾರ್ಡಿಂಗ್ ಟು ಡ್ರಾಯಿಂಗ್ ಮಾಡಲ್ಲ. ನೀವ್ ಹೇಗೆ ಹೇಳಿದ್ರೆ ನಾನು ಹಾಗೆ ಮಾಡಿಬಿಟ್ಟೆ ಹೇಳ್ತಾರೆ. ಅದು ಕೊಡೋದೇ ಒಂದು ಡಿಸೈನ್ ಆಗಿರುತ್ತೆ, ಅಲ್ಲಿ ಬಂದಿರೋದೇ ಡಿಸ್ಪ್ಲೇನೇ ಬೇರೆ ಆಗಿರುತ್ತೆ. ಅಕ್ಯುರೇಟ್ ಮೆಷರ್ಮೆಂಟ್ಸ್ ಆ ರೀತಿಯ ಕೊಟ್ಟಾಗನೇ ಚೆನ್ನಾಗಿದೆ. ಸೊ ಅದರಿಂದ ತುಂಬಾ ಹೆಲ್ಪ್ ಆಗಿದೆ. ನಮ್ದು ಕಾರ್ಪೆಂಟರ್ಸ್ ಗೆ ತುಂಬಾ ಹೆಲ್ಪ್ ಆಗಿದೆ. ಸೇಮ್ ಎಕ್ಸಾಕ್ಟ್ ಡಿಸೈನ್ ಬರೋದಕ್ಕಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಆಕ್ಚುಲಿ ಇಂಟೀರಿಯರ್ ಅಂತ ಪಾರ್ಟ್ ಬಂದಾಗ ಸರ್ ಮೇಡಮ್ ನಾವೆಲ್ಲ ಒಂದ್ಸತಿ ಡಿಸ್ಕಷನ್ ಮಾಡಿದ್ವಿ. ಸೊ ಬೇರೆಯವ್ರಿಗೂ ಒಂದ್ಸತಿ ಇಲ್ಲಿ ಅಪ್ರೋಚ್ ಆದ್ವಿ. ಸೊ ಸರ್ ಒಂದಿಬ್ರು ಕೇಳಿದ್ರು, ಹೇಳಿದ್ರು. ನಾನು ಇಲ್ಲ, ನಮ್ದು ಒಬ್ರು ಫ್ರೆಂಡ್ ಇದ್ದಾರೆ ಆಲ್ರೆಡಿ, ನಾವು ಅವ್ರ ಜೊತೆ ಕೊಲಾಬ್ ಮಾಡಿ ಆಲ್ರೆಡಿ ಒಂದು ಪ್ರಾಜೆಕ್ಟ್ ಮಾಡಿದೀವಿ. ಸೊ ನೋಡಿ ಸರ್ ಅಂತಂದಾಗ ಅವ್ರಿಗೆ ಒಂದು ಓಕೆ ನೋಡೋಣ ಅಂತ ಹೇಳಿ ಬಂದು ಒಂದು ಕೊಲಾಬ್ ಮಾಡಿದ್ವಿ, ಆಲ್ರೆಡಿ ಒಂದು ಮಾಡಿದ್ವಿ. ಸೊ ಅವ್ರದ್ದು ಸರ್ವಿಸು ಆಮೇಲೆ ಅವ್ರದ್ದು ಡಿಸೈನು ನಮ್ಗೆ ಇಷ್ಟ ಆದ್ಮೇಲೆ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದ್ವಿ. ಯಾಕಂದ್ರೆ ನಾವು ಇಬ್ರು ಒಂದು ಸೇಮ್ ಪ್ರೊಫೆಷನ್ ಬಂದಿರೋದ್ರಿಂದ ನಾವಿಬ್ರು ಒಂದು ಫ್ರೆಂಡ್ಸ್ ತರ ಇದ್ದೀವಿ. ಆಮೇಲೆ ಏನಾದ್ರೆ ಸೊ ಅದಕ್ಕೆ ಆಲ್ರೆಡಿ ಒಂದು ಮಾಡಿದ್ವಿ, ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಆಗಿತ್ತು, ಚೆನ್ನಾಗಿ ಬಂದಿತ್ತು. ಮೋರ್ ಓವರ್ ಏನ್ ಮ್ಯಾಮ್ ಅಂದ್ರೆ, ಈಗ ಒಂದು ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ಜಸ್ಟ್ ಒಂದು ಡ್ರಾಯಿಂಗ್ ಕೊಟ್ರೆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲ್ಲ. ಬಟ್ ಅದ್ರದ್ದು ಏನಂತಾರೆ ಟೀಮ್ ವರ್ಕ್ ಬೇಕು, ಆಮೇಲೆ ಬಿಹೈಂಡ್ ಒಂದು ಕಾನ್ಸೆಪ್ಟ್ ಬೇಕು. ಈಗ ನನ್ನ ಕಾನ್ಸೆಪ್ಟ್ ಏನಂತ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಾಗಿದೆ. ಸೊ ನಾನು ಯಾವ್ದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರ್ತೀನಿ, ಯಾವ್ದು ಥೀಮ್ ಬೇಸ್ ಇಟ್ಕೊಂಡು ಮಾಡಿರ್ತೀನಿ ಅವ್ರಿಗೆ ಗೊತ್ತಿರುತ್ತೆ. ಸೊ ನಮಗೇನಾಗ್ಬಿಡ್ತು, ಇಮಿಡಿಯೇಟ್ ಆಗಿ ನಾವು ಒಂದು ಪ್ರಾಜೆಕ್ಟ್ ನಾವು ಕೊಟ್ಟಾಗ ಈಸಿಯಾಗಿ ಅದು ಮೂವ್ ಆಗ್ಬಿಡ್ತು. ಸೊ ಕೆಲವೊಂದು ಪ್ರಾಜೆಕ್ಟ್ ಏನಾಗುತ್ತೆ, ಸುಮ್ಮನೆ ಟೈಮ್ ಡ್ರ್ಯಾಗ್ ಆಗುತ್ತೆ. ಸೊ ಆ ಥರ ಏನೂ ಆಗಲಿಲ್ಲ. ಸೊ ಒಂದು ಒಳ್ಳೆ ಔಟ್ಪುಟ್ ಬಂದಿದೆ. ಸೊ ನಮಗೆ ಇಂಟೀರಿಯರು ಈಗ ನೆಕ್ಸ್ಟ್ ನಮ್ದು ಯಾವುದೇ ಪ್ರಾಜೆಕ್ಟ್ ಇದೆ ಅವ್ರ ಜೊತೆ ನಾವು ಕೊಲಾಬ್ ಕಂಟಿನ್ಯೂ ಇದ್ದೇ ಇರ್ತೀವಿ. ಸೊ ಅದಕ್ಕೆ ನೀವು ಸ್ವಲ್ಪ ನಮ್ಗೆ ನೆಕ್ಸ್ಟ್ ಯಾವುದೇ ಫ್ಯೂಚರಲ್ಲಿ ಸಜೆಷನ್ ಮಾಡಿ. ತುಂಬಾ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾವು ವರ್ಕ್ ಮಾಡಿದ್ ನೋಡಿದೀವಿ, ತುಂಬಾ ಪ್ರೊಲಾಂಗ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇದು ಪ್ಲಾನ್ ಪ್ರಕಾರ ಮಾಡ್ಕೊಂಡು ಹೋಗುವಾಗ ಒಂದೊಂದು ರೂಮ್ ಒಂದೊಂದು ಟೈಮ್, ಇಷ್ಟಿಷ್ಟು ಟೈಮಲ್ಲಿ ನಾವು ಕೇಳಿದ ಟೈಮ್ ಪೀರಿಯಡ್ ಅಲ್ಲಿ ಮುಗಿಸಿ ಕೊಟ್ಟಿದ್ದಾರೆ.
ಡಿಸೈನ್ ಕೂಡ ಅದೇ ಟೈಮ್ ಒಳಗೆ ಬಂದದ್ದು. ಸೊ ಎಲ್ಲ ರೀತಿಯಾಗಿ ಇದೇನು ಹೇಳುದು ಎಲ್ಲ ಯಂಗ್ಸ್ಟರ್ಸ್ ಇದು ಇನ್ಪುಟ್ ಅಂತ ಹೇಳ್ತಾರಲ್ಲ, ಆ ರೀತಿ ಎಲ್ಲರದು ಇನ್ನೋವೇಟಿವ್ ಐಡಿಯಾಸ್. ಕಂಪ್ಯಾರಿಟಿವ್ಲಿ ಇಲ್ಲಿ ಇನ್ನೋವೇಟಿವ್ ಐಡಿಯಾನೇ. ನಮ್ಮ ಕಾಲನಿಯಲ್ಲಿ ನಾನು ಆರಾಮ್ಸೆ ಹೇಳ್ತೇನೆ, ನಂದು ಮನೆ ಮಾತ್ರ ತುಂಬಾ ಚೆನ್ನಾಗಿದೆ. ಎಸ್ ಮ್ಯಾಮ್. ಅದು ಆಕ್ಚುಲಿ ನಾನು ಒಂದೇ ಹೇಳಿದವ್ರಿಗೆ ಈ ಏರಿಯಾದಲ್ಲಿ ನಮ್ಮ ವರ್ಕ್ ಸೊ ಅದನ್ನೇ ಅನ್ಕೊಂಡು ನಾನು ಆಕ್ಚುಲಿ ಹೇಳಿದ್ದು. ಈ ಟೋಟಲ್ ಕಂಪ್ಲೀಟ್ ಆಗಿ ಈ ಏರಿಯಾದಲ್ಲಿ, ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಒಂದ್ ಸ್ವಲ್ಪ ಹೈ ಏರಿಯಾ ಇದೆ ಇದು. ಸೊ ಎಲ್ಲ ಒಳ್ಳೆ ಎಜುಕೇಟೆಡ್ ಫ್ಯಾಮಿಲಿ ಇರೋದ್ರಿಂದ ಇಲ್ಲಿ ನಮ್ಗೊಂದ್ ಸ್ವಲ್ಪ ಹೈಲೈಟ್ ಆಗ್ಬೇಕಾಗಿತ್ತು. ಇಲ್ಲಿ ಒಂದ್ ಸ್ವಲ್ಪ ಮಾರ್ಕೆಟ್ ನಮಗೂ ಗೊತ್ತಾಗಬೇಕು, ಇಲ್ಲಪ್ಪ ಇವರು ಮಾಡ್ತಾರೆ ಅಂತ ಗೊತ್ತಾಗಬೇಕು. ಸೊ ಅದಕ್ಕೆ ನಾವು ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಡ್ಬೇಕಾಗಿತ್ತು ಸರ್ಗೆ. ಅದು ನಾವು ರಿಕ್ವೆಸ್ಟ್ ಮಾಡಿದ್ಮೇಲೆ ಅವ್ರು ಎಲ್ಲರೂ ಒಪ್ಕೊಂಡು ಬಂದ್ಮೇಲೆ ಇದು ಒಂದು ಒಳ್ಳೆ ಔಟ್ಪುಟ್ ಬಂದಿದೆ. ಸರ್ ಏನಾದ್ರು ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ತಮಗೇನ ಸರ್ ಟೋಟಲ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಬಗ್ಗೆ? ಲೈಕ್ ಸ್ಟಾರ್ಟ್ ಫ್ರಮ್ ಕನ್ಸ್ಟ್ರಕ್ಷನ್ ಆಲ್ರೆಡಿ ನೀವು ಡಿಸ್ಕಸ್ ಮಾಡಿದ್ರಿ. ಈಗ ಸಂಗಮೇಶ್ ಸರ್ ದೇ ಆರ್ ಗಿವನ್ ದೇರ್ ಬೆಸ್ಟ್, ಸ್ಟಾರ್ಟ್ ಫ್ರಮ್ ದ ಫೌಂಡೇಶನ್ ಹಿಡಿದು ಇಲ್ಲಿ ತನ ವಿತ್ ದ ಸೂಪರ್ವಿಷನ್ ಎವ್ರಿಥಿಂಗ್ ದೇ ಆರ್ ಗಿವನ್ ಬೆಸ್ಟ್. ಪರ್ಮಿಷನ್ ಎಲ್ಲ ಇವನ್ ಇಂಟೀರಿಯರ್ ನೀವು ಡಿಸೈನ್ ಕೊಟ್ಟರು, ಕೆಲವೊಮ್ಮೆ ಅವ್ರು ಬಂದಿತ್ತು ಅದು ಎಲ್ಲ. ಹೌದೌದು, ಯಾಕಂದ್ರೆ ವಿಸಿಟಿಂಗ್ ಅವರು ನಾವು ಕೂಡ ಬಂದಾಗನೇ ಅಗೇನ್ ಸೈಟ್ ವಿಸಿಟ್ ಮಾಡಿದ್ದೀವಿ, ಅಗೇನ್ ಯಾವ ಸಮ್ ಕರೆಕ್ಷನ್ಸ್ ಮಾಡಿದ್ದೀವಿ, ಅಗೇನ್ ಡಿಸೈನ್ ಚೇಂಜ್ ಮಾಡಿದ್ದೀವಿ ವಿತ್ ಹಿಸ್ ಗೈಡೆನ್ಸ್. ಅದೇ ಮಾಡಿದ್ವಿ. ಗೈಡೆನ್ಸ್ 100%. ಕಾರ್ಪೆಂಟ್ರು ಚೆನ್ನಾಗಿದ್ರು, ಚೆನ್ನಾಗಿ ಮಾಡಿದ್ದಾರೆ. ಓವರಾಲ್ ನಿಮ್ ಡಿಸೈನು ಚೆನ್ನಾಗಿ ಬಂತು. ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಏನ್ ನಾವು ಬೇಕಂತಿದ್ದೇವೆ ಎಲ್ಲಾನು ಅದೇ ತರ ಆಗಿದೆ. ಇವತ್ತು ಇವನ್ ಕರ್ಟನ್ ಹಿಡಿದು ಎಲ್ಲಾನು ಏನ್ ನಾವು ಸೆಲೆಕ್ಷನ್ ಇತ್ತು ಮತ್ತೆ ಇಂಜಿನಿಯರ್ ಜೊತೆನೆ ಮಾತಾಡ್ಕೊಂಡು ಸೆಲೆಕ್ಟ್ ಮಾಡಿ ತಂದಿದ್ದದ. ಆಮೇಲೆ ಕ್ವಾಲಿಟಿ ಮೆಟೀರಿಯಲ್ಸ್ ನಾವೆಲ್ಲ ಯೂಸ್ ಮಾಡಿದ್ದು ಯಾವುದು ದುಡ್ಡಿಗಾಗಿ ಕಾಂಪ್ರಮೈಸ್ ಆಗ್ಲಿಲ್ಲ. ಯಾವುದೇ ಇವತ್ತು ಸ್ಟೀಲ್ ಹಿಡಿದು ಒಂದು ಲ್ಯಾಮಿನೇಟ್, ಒಂದು ಮಾರ್ಬಲ್, ಯಾವುದಾದ್ರೂ ನಮ್ಗೆ ಯಾವ ಕ್ವಾಲಿಟಿ ಬೇಕು ನಮ್ಮ ಅದು ಚೆನ್ನಾಗಿರೋ ಕ್ವಾಲಿಟಿ ಅಂದ್ರೆ ನಾವಿರೋ ಮನೆ ಇದು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಅದಕ್ಕೆ ನಾನು ಯಾವುದಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ನನಗೆ ಯಾವ ಥರ ಬೇಕೋ ಆ ಥರ ಆಗಿದೆ. 100% ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ದಟ್ ಇಸ್ ಇಂಪಾರ್ಟೆಂಟ್. ಆ್ಯಕ್ಚುಲಿ ಏನಾಗುತ್ತೆ ಮೇಡಮ್, ನಮ್ಮ ಸೆಲೆಕ್ಷನ್ ಟೈಮ್ ಇರ್ಬೋದು, ಅಗೇನ್ ಸೂಪರ್ವೈಸರ್ ಇರ್ಬೋದು ಸರ್ದು, ನಿಮ್ಮ ರಿಕ್ವೈರ್ಮೆಂಟ್ ಇದ್ದಾಗ ಬಂದಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಮೇ ಬಿ ಇವತ್ತಿದ್ದಾಗ 1 day 2 days ಡಿಲೇ ಆಗುತ್ತೆ, ಯಾಕಂದ್ರೆ ನಾವು ಎಕ್ಸಾಕ್ಟ್ಲಿ ಆನ್ ಟೈಮ್ ಆಗೋಕ್ಕಾಗಲ್ಲ. ಬಟ್ ವಿದಿನ್ ಟೈಮ್ ಏನು ಇರುತ್ತಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ ಅನ್ಸುತ್ತೆ. ಈಗ ನಮ್ಗೆ ಅದು ಇಂಪಾರ್ಟೆಂಟ್. ಈಗ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾರೆ 3 year 4 year ಹಂಗೆ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಹೌದೌದು, ನಮ್ದು ಇನ್ ಟೈಮ್ ಒಳಗೆ ಫಿನಿಶ್ ಆಗ್ಬೇಕು. ಇನ್ ಟೈಮ್ ಅಲ್ಲಿ ಅದು ಕೂಡ ಇಂಪಾರ್ಟೆಂಟ್. ಟೈಮಿಂಗ್ ಈಸ್ ಇಂಪಾರ್ಟೆಂಟ್. ಎಸ್ ಸರ್, ಎಸ್. ನಮ್ದು ಇನ್ ಟೈಮ್ ವಿತಿನ್ 2 years ನಲ್ಲಿ ಬಿಲ್ಡಿಂಗ್ ರೆಡಿ ಆಗಿದೆ. ಓಕೆ ಓಕೆ. ಅದು ಅಂದ್ರೆ ಕಂಟಿನ್ಯೂಸ್ ಆಗಿ ನಾವು ಆಯ್ತು ಕಂಟಿನ್ಯೂಸ್ ವರ್ಕ್ ಸ್ಟಾಪ್ ಮಾಡಕ್ ಕೊಟ್ಟೇ ಇಲ್ಲ. ಯಾವುದು ಹಿಂಗ ಮೆಟೀರಿಯಲ್ ಕಡಿಮೆ ಬಿತ್ತು ಅದು ಅಂತ ಹೇಳಿ ಯಾವ್ದು ವರ್ಕ್ ಎಂದೂ ಸ್ಟಾಪ್ ಆಗಿಲ್ಲ. 2 years ಕೂಡ ಆಗ್ಲಿಲ್ಲ, 2 years ಒಳಗೇನೆ ಆಗಿದೆ. ಮೇ ಎಲ್ಲ ಕಂಪ್ಲೀಟ್. ನೆಕ್ಸ್ಟ್ ಮೇಗೆ 2 years ಆಗುತ್ತೆ. ದ ಪ್ಲಾಟ್ ಸೈಜ್ ಇಸ್ 60-40 ಅಲ್ಲ ಸರ್? ಹಾ, 60-40. 60-40 ಈಸ್ಟ್ ಫೇಸಿಂಗ್ ಇದೆ. ಈಸ್ಟ್ ಫೇಸಿಂಗ್. ಈಸ್ಟ್ ಫೇಸಿಂಗ್ ಇದೆ. ಓಕೆ, ಫೈನ್. ಅಂಡ್ ಬಿಲ್ಟ್ ಅಪ್ ಏರಿಯಾ ಅರೌಂಡ್ ವಿಲ್ ಬಿ 2400. ಬಟ್ ಅದು ಎಲ್ಲ ಇದು ಬಿಟ್ಕೇಸನ್ 2000 ನಿಯರ್ಲಿ 2000 ಬರುತ್ತೆ. 4,500 ಸ್ಕ್ವೇರ್ ಫುಟ್ ಟೋಟಲ್ ಆಲ್ ಟುಗೆದರ್ 4,500 ಆಗುತ್ತೆ ಟೋಟಲ್. 4,500 ಬಿಲ್ಡಿಂಗ್ ಕಾಂಪೌಂಡ್ ಜಾಗದ ಬಿಟ್ಟು. ರೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಮ್ಮ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ ಸರ್ ಪ್ಲೀಸ್. ಸೌರಾಜ್ ಅರಕೇರಿ ಅಂತ ಹೇಳಿ. Please, ma'am. ಹಲೋ, ನಾನು ಶ್ವೇತಾ ಅಡ್ಕೇರಿ. ನಾನು ಹೌಸ್ ವೈಫ್, ಮನೇಲೇ ಇರ್ತೇನೆ, ಹೋಮ್ ಮೇಕರ್. ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ನಿಮ್ದು ಹೇಳಿ, ತಮ್ಮ ಹೆಸರು ಹೇಳಿ. ಅವಳು ನನ್ನ ಮಗಳು ಅದಿತಿ. ಥ್ಯಾಂಕ್ ಯು. ಮಗ ಒಬ್ಬ ಇದ್ದಾನೆ. ಓಕೆ. ಟೋಟಲ್ ಐ ಥಿಂಕ್ ಯು ಆರ್ 4 members ಟೋಟಲ್. 4 member, mother ಟೋಟಲ್ 5 members. Okay. I think totally all satisfied with our work. ಬಂದ್ ರಿಲೇಟಿವ್ಸ್ ಎಲ್ಲರೂ ಪಾಸಿಟಿವ್ ಫೀಡ್ಬ್ಯಾಕ್. Okay. ಎಲ್ಲರೂ ಖುಷಿಯಾಗಿ ಹೋಗಿದ್ದಾರೆ. Thank you so much sir. Thank Thank you. you so much. ಸಪೋರ್ಟ್ ಮಾಡಿದ್ರೆ ಸಪೋರ್ಟ್ ಮಾಡ್ತಾರೆ. ಇಲ್ಲ, ಎಲ್ಲರಿಗೂ Yes, sure.